ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಪಾಂಡುಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಪ್ರೇಮಿ ಅಂಕೇಗೌಡರಿಗೆ ಸಿದ್ಧಿಮಂಟಪ ಟ್ರಸ್ಟ್ ಹಾಗೂ ಜ್ಯೋತಿಪಣ 10 ಜನಗಳ ಗಾಣಿಗರ ಟ್ರಸ್ಟ್ ಮತ್ತು ಪಾಂಡುಪುರ ಟೌನ್ ಗಾಣಿಗರ ಜನಾಂಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗಾಣಿಗ ಜನಾಂಗದ ರಾಮಸ್ವಾಮಿ ಗುರೂಜಿ ನೇತೃತ್ವದಲ್ಲಿ ಅಂಕೇಗೌಡರಿಗೆ ಪೇಟ ತೊಡಿಸಿ ಹಣ್ಣು ಹಂಪಲು ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಬಳಿಕ ಮಾತನಾಡಿದ ರಾಮಸ್ವಾಮಿ ಗುರೂಜಿ ಅವರು, ಈ ಹಿಂದೆ ಪುಸ್ತಕಗಳು ಸಿಗುತ್ತಿರಲಿಲ್ಲ, ಪುಸ್ತಕ ಓದುವವರಿದ್ದರು. ಆದರೆ ಈಗ ಸಾಕಷ್ಟು ಪುಸ್ತಕಗಳು ಸಿಗುತ್ತಿವೆ, ಪುಸ್ತಕ ಓದುವವರು ಇಲ್ಲದಿರುವುದು ನೋವಿನ ಸಂಗತಿ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಅಂಕೇಗೌಡರು ಪುಸ್ತಕ ಭಂಡಾರವನ್ನು ಸೃಷ್ಟಿ ಮಾಡಿದ್ದಾರೆ. ಇವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಶ್ಲಾಘನೀಯ. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕ ಸಂಗ್ರಹಿಸಿ ಸರಸ್ವತಿ ಪುತ್ರರಾಗಿರುವ ಅಂಕೇಗೌಡರನ್ನು 2ನೇ ಶಂಕರಾಚಾರ್ಯರು ಎಂದರೆ ತಪ್ಪಾಗಲಾರದು ಎಂದರು. ಈ ವೇಳೆ ಗಾಣಿಗ ಜನಾಂಗದ ಮುಖಂಡರಾದ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಚಂದ್ರಶೇಖರ್, ಪುರಸಭೆ ಮಾಜಿ ಉಪಾಧ್ಯಕ್ಷ ಎಲ್ ಅಶೋಕ್, ಮಾಜಿ ಸದಸ್ಯ ಎನ್ ಚಂದ್ರಶೇಖರ್, ಮೆಡಿಕಲ್ ಜಗದೀಶ್, ಸೋಮಶೇಖರ್, ಅರಣ್ಯ ಇಲಾಖೆ ರಮೇಶ್, ವಕೀಲ ಶ್ರೀಧರ್, ಕಾರು ಚಾಲಕ ನಾರಾಯಣ, ವಿನಾಯಕ ಸೇರಿದಂತೆ ಇತರರಿದ್ದರು. ಮಾಡಬೇಕು ಅಂತ ಚಂದ್ರಣ್ಣವರ ಕುತೂಹಲ ಭಾಳ. ಟಿ ವಿ ಅನೌನ್ಸ್ ಆದ ನೋಡಿದ್ರು ಕೂಡ ಭಾಳ ಜಾಸ್ತಿ ಇತ್ತು. ಅನೌನ್ಸ್ ಆದ ತಕ್ಷಣ ನನಗೆ ಫೋನ್ ಮಾಡಿದ್ರು, ಅಂಕೇಗೌಡರಿಗೆ ಪ್ರಶಸ್ತಿ ಸಿಕ್ಕಿದೆ, ನಮ್ಮ ತಾಲೂಕು ಸಿಕ್ಕಿದೆ ಅಂತ. ಖುಷಿ, ತಾಲೂಕಂದ್ರೆ ಖುಷಿ. ಟಿ ವಿನಲ್ಲಿ ನೋಡ್ತಾರೆ ಪಾಂಡುಪುರ ತಾಲೂಕಂದ್ರೆ ಅವ್ರ ಹೆಸರು ಬಂದರೆ ಖುಷಿ. ಅದರಲ್ಲೂ ಪಾಂಡುಪುರ ತಾಲೂಕು ಕೃಷ್ಣೇಗೌಡರಿಗೆ ನಮ್ಮ ಸ್ನೇಹಿತರಿಗೆ ಬಂದರೆ ಅಂದರೆ ಇನ್ನೊಂದು ಖುಷಿ ಅಲ್ವಾ. ಹಾಗಾಗಿ ಚಂದ್ರಣ್ಣವರು ಮತ್ತು ಈ ಜಗದೀಶಣ್ಣ ಅವರೆಲ್ಲ ಭಾಳ ಕುತೂಹಲ, ಏನಾರು ಸನ್ಮಾನ ಮಾಡಬೇಕು, ಹೋಗೋ ಭೇಟಿ ಸನ್ಮಾನ ಮಾಡೋದು ಬಂದು ಭೇಟಿ ಮಾಡಬೇಕು ಅನ್ನೋದು ಭಾಳ ಕುತೂಹಲದಿಂದ ಅದು ಇವತ್ತು ಸಿಕ್ಕಿದೆ. ಇವತ್ತು ಸನ್ಮಾನ ಶ್ರೀ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರ ನಮಗೆ ನೀಡಿದೆ. ಈ ಪುಸ್ತಕದ ಭಂಡಾರವನ್ನು ಅವಲೋಕಿಸ್ತಾರೆ. ನಾನು ನಿಮಗೆ ಸ್ವಲ್ಪ ಕೆಲವು ಪುಸ್ತಕಗಳು ಓದೋಕ್ಕೆ ನನಗೆ ತುಂಬ ಇಂಟ್ರೆಸ್ಟ್. ಈಗಲೂ ಓದ್ತಾ ಇದ್ದೀನಿ. ಅಂಕೇಗೌಡರು 11 ಗಂಟೆಗಳು ಓದ್ತಾ ಇದ್ದೀನಿ. 1969, 70ರಲ್ಲಿ ಒಂದು ಕಸ್ತೂರಿ ಅನ್ನೋ ಪುಸ್ತಕವನ್ನು ಓದ್ತಾ ಇದ್ದೆ. ಕಸ್ತೂರಿ ಮ್ಯಾಗ್ಝಿನ್ ಬರ್ತಾಯಿದ್ದಾಗ ಈಗ ಬರ್ತಾಯಿದ್ದೆ, ಇಲ್ಲ ಓದ್ತಾ ಇದೆ. ಇಡೀ ವರ್ಲ್ಡ್ ಪ್ರಪಂಚ ಬನಾರಸ್ ಯೂನಿವರ್ಸಿಟಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬೋಧಿಸುವಂತಹ ಮತ್ತು ಎಲ್ಲ ವೇದಾಧ್ಯಯನಗಳು ಮತ್ತು ಎಲ್ಲ ಥರದ ಪುಸ್ತಕಗಳು ಕೂಡ ಓದೋಕ್ಕೆ ಬನಾರಸ್ ಯೂನಿವರ್ಸಿಟಿ ಆಯ್ಕೆ ಮಾಡ್ಕೊಂಡು ಬರ್ತಾಯಿದೆ. ಇಡೀ ವರ್ಲ್ಡ್ ವೇದ, ಪುರಾಣಗಳು, ತತ್ವಗಳು, ಸಂಸ್ಕೃತ ಎಲ್ಲರೂ ಕೂಡ ಬನಾರಸ್ ಯೂನಿವರ್ಸಿಟಿ ಆಯ್ಕೆ ಮಾಡ್ಕೊಂಡು ಇಡೀ ವರ್ಲ್ಡ್ ಬಂದು ಇಲ್ಲಿ ಮೊಕ್ಕ ಮೂಡ್ತಿರ್ತದೆ. ಮತ್ತು ವೇದಾಧ್ಯಯನ ಮಾಡೋಕ್ಕೆ ಅಲ್ಲೇ ಸೇರ್ಕೊಂಡು ಓದ್ತಾ ಇರ್ತದೆ. ಅಂತಹ ಒಂದು ಪವಿತ್ರವಾದ ಭಾರತ ದೇಶ, ಅಂತಹ ಒಂದು ಪವಿತ್ರ ಭಾರತದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ ಎಲ್ಲ ಪುಸ್ತಕಗಳು ಓಲೆಗಳಿಗಿಂತಲೂ ತಾಮ್ರಶಾಸ್ತ್ರಗಳೆಲ್ಲ ರವಾನೆ ಮಾಡಿಬಿಟ್ಟಿದ್ದಾರೆ. ಬೇರೆ ಓದಕ್ಕೆ ರವಾನೆ ಮಾಡ್ತಾರೆ. ಹಿಂದೆ ಓದೋರಿರಲಿಲ್ಲ, ಓದೋರಿದ್ರು, ಪುಸ್ತಕಗಳಿರಲಿಲ್ಲ. ಈಗ ಪುಸ್ತಕಗಳು ಬೇಕಾದಷ್ಟು ಓದೋರಿಲ್ಲ, ಪರಿಸ್ಥಿತಿ ಆಗ್ಬಿಟ್ಟಿದೆ. ಇಂತಹ ಒಂದು ಕಾಲದಲ್ಲಿ ನಮಗೆ ಏನು ಬೇಕೋ ಏನು ಬೇಡವೋ ಎಲ್ಲರೂ ಕೂಡ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಶ್ರೀ ಅಂಕೇಗೌಡರು ಇಲ್ಲಿ ಭಂಡಾರವನ್ನಾಗಿ ಕೇಂದ್ರೀಕರಿಸಿದ್ದಾರೆ. ಮತ್ತು ಈ ನಮಗೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇಲ್ಲ, ಸ್ವತಂತ್ರವಾಗಿ ನಾವು ನೋಡ್ಕೊಂಡು ಓದ್ಬೋದು. ಈ ಸರ್ಕಾರದವರು ಎಲ್ಲ ರೈಡ್ ಮಾಡ್ತಾರೆ. ಅದಕ್ಕೆ ಅಷ್ಟು ಕೋಟಿ ಇತ್ತು, ಇಲ್ಲಿಷ್ಟು ಕೋಟಿ ಇತ್ತು, ಇಲ್ಲಿಷ್ಟು ಕೋಟಿ ಇತ್ತು, ಇಲ್ಲಿಷ್ಟು ಕೋಟಿ. ಅಂಕೇಗೌಡರ ಮನೆ ರೈಡ್ ಮಾಡಲಿಕ್ಕೆ ಆಗ್ತದೆ? ಆಗಲ್ಲ. ಏನು ಬೇಕಾದ್ರೂ ಮಾಡ್ಬೋದು. ಆ ಸರಸ್ವತಿ ಏನೂ ಮಾಡೋಕ್ಕಾಗಲ್ಲ. ಅಂತಹ ಸರಸ್ವತಿ ಪುತ್ರರಿಗೆ ಸರ್ಕಾರ ಒಂದು ಅವಾರ್ಡನ್ನ ಕೊಟ್ಟಿದೆ. ನಮಗೂ ಕೂಡ ನಮಗೆ ತುಂಬ ಸಂತೋಷದ ವಿಷಯ. ಇಂಥ ಒಂದು ನಾವು ಏನು ಬೇಕಾದ್ರೂ ಓದ್ಬೋದಲ್ಲ, ಕಲಿಬೋದಲ್ಲ ಅಂತ. ಹಾಗಾಗಿ ಇವತ್ತು ದಿವಸ ನಾವು ಒಂದು ಪುಟ್ಟ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡು ಅವರನ್ನು ನಾವು ಗೌರವಿಸ್ಬೇಕು, ಅವರ ಹಾದಿಲಿ ನಾವು ತುಳಿಬೇಕು, ಅವ್ರ ಹೆಜ್ಜೆ ನಾವು ನಡೀಬೇಕು ಅಂತ ಹೇಳಿ ಹೆಜ್ಜೆ ನಡೆಯೋಕ್ಕಾಗಲ್ಲ, ಅವ್ರನ್ನ ಫಾಲೋ ಅಪ್ ಮಾಡ್ಬೋದಲ್ವಾ, ನಡೀಬೇಕು ಅಂತ ಹೇಳ್ಬಿಟ್ಟು
ನಮ್ಮ ಚಂದ್ರಣ್ಣ ಮತ್ತು ನಮ್ಗೆ ಟ್ರಸ್ಟ್ನವರು ಮತ್ತು ನಮ್ಮ ಗಾಣಿಗ ಜನಾಂಗದ ಊರಿನವರೆಲ್ಲ ಸೇರಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ನಾವು ಸನ್ಮಾನ ಸಮಾರಂಭ ಮಾಡ್ತೀವಿ ಅನ್ನೋದ್ರ ಬದಲಿಗೆ ಅವ್ರನ್ನ ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು ಅಂತ ನಾವು ನಿಮ್ಮ ಆಶೀರ್ವಾದ ಸರಸ್ವತಿ ಪುತ್ರರಿಂದ ಆಶೀರ್ವಾದರಾಗಿ ನಾವೆಲ್ಲ ಹೋಗಿದ್ದೀವಿ. ಹಾಗಾಗಿ ನಾವು ಸಣ್ಣ ಒಂದು ಗೌರವವನ್ನು ಸಲ್ಲಿಸ್ಬೇಕು ಅಂತವ ನಾವು ಒಂದು ಸಾಧನ ಮತ್ತು 2ನೇ ಶಂಕರ ಟ್ರಸ್ಟ್ ಹೆಗ್ಗೇರವರಿಗೆ ಪರವಾಗಿ ಜನಾಂಗದ ಪರವಾಗಿ ನಾನು ಸಾಧನ ಅಲ್ಲೇ ಬಿಡಿ ಎಲ್ಲ ನಿಂತ್ಕೊಳ್ಳಿ ಸರ್ ನೀನು. ನಿಮ್ಮ ಮಕ್ಕಳುಗಳ ಯಾವ ಹಣ ಇಲ್ಲ, ಕಾಸಿಲ್ಲ, ಏನಿಲ್ಲ, ಅವ್ರನ್ನ ತಂದಿರ್ತೀವಿ ನೋಡಿ. ಅವ್ರಿಗಾಗಿ ಈಗೆಲ್ಲ ಈಗ ಸದ್ಯಕ್ಕೆ ಅವ್ರಿಗೆ ಓದಲಿಕ್ಕೆ ವ್ಯವಸ್ಥೆ ಇಷ್ಟು ಮಾಡಿದ್ದೀವಿ. ನೀವು ಯಾವ ಕೊರತೆನೂ ನೀವು ಕೊಡಬೇಕಾಗಿಲ್ಲ. ಯಾವುದೇ ಪುಸ್ತಕ ಬೇಕಾದ್ರೆ ಏನು ಬೇಕಾದ್ರೆ ಅವ್ರು ಇಲ್ಲಿ ಕಳಿಸಿ. ನಾನು ಅವ್ರಿಗೆ ಕೇಳ್ಕೊಳ್ಳೋದು ಒಂದೇ, ನೀವು ಯಾವುದೇ ಪುಸ್ತಕ ತಗೊಂಡಾಗ ಅಲ್ಲಿದೆ. ಈಗ ನೋಡಿ ಬರೀ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇಂಥದ್ದು ಅಂತ ನಾನು ಪುಸ್ತಕ ಇದು ಮಾಡ್ತೀನಿ. ಯಾಕೆಂದರೆ ಇದಕ್ಕೆ ಸಾವಿರಾರು ಆಲ್ಮೇಲೆಗಳು ಬೇಕು. ಈಗಾಗಲೇ ನಾವು ನಳಂದ ವಿಶ್ವವಿದ್ಯಾಲಯ ಅಂತ ಪ್ರಪಂಚದಲ್ಲಿ ಬೆಳೆದಿತ್ತು, ಅದನ್ನೆಲ್ಲ ಕಳ್ಕೊಂಡಿದ್ವಿ. ಕಿಡಿಗೇಡಿಗೂ ಬೆಂಕಿ ಹಚ್ಚಿ 6 ತಿಂಗಳು ಹೋಗಿತ್ತು. ಇವು ಈ ಮುಂದೆ ತಲೆಮಾರುಗಳಿಗೆ ಇನ್ನು ಎಷ್ಟು ಲಕ್ಷಾಂತರ ಮಕ್ಕಳುಗಳು ಇಲ್ಲಿ ಒಂದು ಜ್ಞಾನವನ್ನು ಪಡ್ಕೊಂಡಿರ್ತವ. ಒಂದು ಯಾವುದು ಚೀನಾದಲ್ಲಿ ಒಂದು ಇದು ನಡೀತಾ ಇತ್ತು, ನಿಮ್ಗೆ ಗಮನಿಸ್ತಾ ಈ ಒಂದು ದೊಡ್ಡ ಇದರಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ನಡೀತಾ ಇತ್ತು. ಅಲ್ಲಿ ರಾಜ್ಯಪಾಲರಿಗೆ ಹೋಗಿದ್ರಂತೆ. ಅವರು ಹೇಳ್ತಾಯಿದ್ರು, ಒಬ್ಬ ಮನುಷ್ಯ ಗ್ರಂಥಾಲಯ ಕಟ್ಟಲಿಕ್ಕಾಗಲ್ಲ, ಅದನ್ನು ಸರ್ಕಾರವೇ ಕಟ್ಟಬೇಕು. ನಮ್ಮ ಸರ್ಕಾರ ಪ್ರಪಂಚದ ದೊಡ್ಡ ಒಂದು ಇದನ್ನು ಕಟ್ಟಿದೆ, ಗ್ರಂಥಾಲಯ ಇದೆ, ಜಗತ್ತಿಗೆ ನಾವು ಹೆಮ್ಮೆ ಅಂತ ಹೇಳ್ತಿದ್ರಂತೆ. ಹಾಗಾಗಿ ಯಾರೋ ಒಬ್ಬ ವಿದ್ಯಾರ್ಥಿ ಮಧ್ಯದಲ್ಲಿದ್ದವನು ಎತ್ತಿ ಹಿಂಗೆ ಕೈಯ ಬೀಸ್ತಾನೆ. ಅದು ದೊಡ್ಡ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಂಥ ಜಾಗದಲ್ಲಿ ಕಾನ್ವಿಕೇಷನ್ ನಡೀತಾ ಇರ್ತದೆ. ಕಾನ್ವಿಕೇಷನ್ ನಿಮ್ಗೆ ಗೊತ್ತರ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಆಗ ಅವರು ಚೀನಾ ಮಧ್ಯ ಕಮ್ಯುನಿಸ್ಟ್ ಅವನ್ನ ಎಳ್ಕೊಬಂದು ಇಲ್ಲಿ ಅವನು ಯಾರೋ ಇತ್ತೀಚೆ ಮಾಡ್ತಾರೆ. ಅದು ಕರ್ಕೊಂಡ್ಬಿಟ್ಟಾಗ ಏನು ನಿಂದು ಚೇಷ್ಟೆ ಅಂತ ಕೇಳೋದಂತೆ. ನೀವು ಭಾಷಣ ಮಾಡ್ತಾ ಇರೋದು ಸುಳ್ಳು. ಹೌದಾ, ನಾನೇನು ಸುಳ್ಳು ಭಾಷಣ ಮಾಡಿದೆ? ಹೌದು. ನೀವು ಮನುಷ್ಯ ಗ್ರಂಥಾಲಯ ಕಟ್ಟಲಿಕ್ಕಾಗಲ್ಲ ಅಂದ್ರಲ್ಲ, ಅದೇ ಸುಳ್ಳು ಅಂತ. ಹೌದ್ರಿ, ನಾನು ನಿಜ ಹೇಳ್ತಾ ಇದ್ದೀನಿ. ನೋಡಿ, ಗ್ರಂಥಾಲಯ ಕಟ್ಟಬೇಕಾದ್ರೆ ಭೂಮಿ ಬೇಕು, ನಿಮಗೆ ಪುಸ್ತಕಗಳು ಬೇಕು. ಬಂದು ಆ ಪುಸ್ತಕಗಳಲ್ಲೇ ಬದಲಾಯಿಸ್ತಾ ಇರಬೇಕು, ಸ್ಟಾಫ್ ಇರಬೇಕು, ಇವೆಲ್ಲವೂ ವ್ಯವಸ್ಥೆ ಇರಬೇಕು. ಅದು ಒಬ್ಬ ಮನುಷ್ಯ ಮಾಡೋಕ್ಕಾಗಲ್ಲ ಅಂತ. ನನ್ನ ಭಾರತದಲ್ಲಿ ಚೀನಾದಲ್ಲಿ ನನ್ನ ಭಾರತದಲ್ಲಿ ಒಬ್ಬ ಮನುಷ್ಯ 20 ಲಕ್ಷ ಪುಸ್ತಕಗಳನ್ನು ಮಡಗಿದ್ದಾನೆ ಅಂತ. ನೋ ನೆವರ್ ಅಂದಂತೆ. ಅಷ್ಟೇ ಅಲ್ಲ ರೀ, ಕಂಡಾಯ ತಿರುಗಿ ನಡೆಸ್ಕೊಯ್ತಾ ಇದ್ದಾನೆ ಅಂತ ಹೇಳಿದಂತೆ. ಆಗ ಅವನು ಒಪ್ಪಲಿಲ್ಲ. ಆಗ ಅವನು ಇದನ್ನೆಲ್ಲ ತಿರುಗೆಲ್ಲ ಒಂದು ಕಡೆ ತೋರಿಸಿದಾಗ ಅವನು ಆಶ್ಚರ್ಯಪಟ್ಟು, ನಾನು ಭಾರತಕ್ಕೆ ಹೋದಾಗ ನಾಲ್ಕು ರಾಜ್ಯಪಾಲ ಜಾಗ ನೋಡಿದ್ರು, ಜೊತೆಗೆ ಈ ಮನುಷ್ಯ ಏನು ಮಾಡೋದು ಅಂತ ಗೊತ್ತಿಲ್ಲ, ಇದು ಜಗತ್ತಿನಲ್ಲಿ ಮಾಡೋದನ್ನು ಬೇಡ. ನಿಮ್ಮ ಮಕ್ಕಳುಗಳ ಯಾವುದೇ ಒಂದು ಸಮಸ್ಯೆಗಳಿಗೆ ತಂದುಬಿಡಿ, ಓದಲಿ, ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಮುಂದೆ ತಲೆಮಾರಿನ ನಮ್ಮ ಮಕ್ಕಳಿಗೆ ನೀವು ನೋಡ್ತಾ ಇದ್ದೀವಿ. ಈಗಿನ ಮಕ್ಕಳಿಗೆ ಏನಾಗೋದು ಅಂತ ಅವುಗಳು ಮುಂದಾದರೆ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಎಲ್ಲ ಬೆಳೆಸ್ಕೊಳ್ಳಿ. ಇಲ್ಲಿ 2 ಜಾತಿ ಇರೋದು, ಗಂಡು ಹೆಣ್ಣು ಅಂತ. ಯಾರ್ಯಾರು ಅವರ ಅನುಕೂಲ ತಕ್ಕಂಗೆ ಮಾಡ್ಕೊಂಡಿದ್ದೀವಿ ಮಾಡ್ತಾರೆ. ಇಲ್ಲಿ ಎಲ್ಲ ಬುಕ್ಕು ಇದೆ. ನೀವೇನು ಕೊನೆಯದು ಅಂತಂದ್ರೆ ನಿಮಗೆ ಸಂಸ್ಕೃತ ಇದೆ, ಹಾಗೆ ದೇವ ಭಾಷೆ ಅನ್ನೋದು, ನಿಮಗೆ ಮುಸ್ಲಿಮ್ ಗ್ರಂಥಗಳಿವೆ, ಕ್ರಿಶ್ಚಿಯನ್ ಗ್ರಂಥಗಳಿವೆ, ಸಂಬಂಧಪಟ್ಟ ಏನೇನಿವೆ ಎಲ್ಲವೂ ಬಳಸ್ಕೋಬೇಕಷ್ಟೇ. ಎಲ್ಲ ನನ್ನ ಆತ್ಮೀಯ ಎಲ್ಲರಿಗೂ ನಮಸ್ತೆ. ಇದನ್ನು ಬಳಸ್ಕೊಳ್ಳಿ ಅಂತ ಇದು ಮಾಡ್ತೀನಿ. ನೀವು ಬಂದು ಉದಾರತೆಯಿಂದ ನಾನು ಬೆಂತಟ್ಟಿದ್ದೀರಿ, ನನ್ನ ಜವಾಬ್ದಾರಿ ಜಾಸ್ತಿ ಮಾಡಿದ್ದೀರಿ. ಖಂಡಿತ ಇದನ್ನು ಉಳಿಸ್ಕೊಳ್ಳೋಣ ಎಲ್ಲ ಸೇರಿ ಅಂತ ಹೇಳ್ತಾರೆ. ನಾನೊಂದು ಮಾತು ಮುಗಿಸ್ತೀನಿ.